ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಒಂದು ಲೈಫ್ನಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು ಬರ್ತಾ ಇದೆ. ಎಲ್ಲ ರೀತಿ ನಾವು ಪರಿಹಾರ ಮಾಡ್ಕೊಂಡಿದ್ದೀವಿ, ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ, ಉಪವಾಸ ವ್ರತಗಳನ್ನ ಮಾಡಿದ್ದೀವಿ. ಆದರೂ ಕೂಡ ಇರುವಂಥ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಒಂದು ರೀತಿ ಒತ್ತಡದ ಜೀವನ, ಎಲ್ಲಿ ಕೇಳಿದ್ರು ಒಂದು ಸ್ಟ್ರೆಸ್ಸು ಅನ್ನೋಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು ಮಕ್ಕಳಿರ್ಬೋದು, ಮಿಡಲ್ ಏಜ್ ಅವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಎಲ್ಲರಲ್ಲೂ ಕೇಳ್ತಾ ಇರ್ತೀವಿ. ಈ ಸ್ಟ್ರೆಸ್ಸಿಗೆ ರೆಮಿಡಿ ಏನು ಅಂತಂದರೆ ಮೆಡಿಟೇಷನ್ ಮಾಡಿ ಅಂತೆಲ್ಲ ಕೂಡ ಹೇಳ್ತಾ ಇರ್ತಾರೆ, ಧ್ಯಾನ ಮಾಡುವಂಥದ್ದು. ಈ ಧ್ಯಾನ ಮಾಡುವಂಥದ್ದಕ್ಕೆ ಇಂಥದ್ದೇ ಸಮಯ ಅಂತ ಏನಾದರೂ ಇದೆಯಾ? ಯಾವ ಸ್ಥಳದಲ್ಲಿ ನಾವು ಕುತ್ಕೊಂಡು ಮಾಡಬೇಕಾಗತ್ತೆ? ಧ್ಯಾನದಿಂದ ಸಿಗುವಂಥ ಫಲಗಳೇನು? ನಿಜವಾಗ್ಲೂ ಆ ಸ್ಟ್ರೆಸ್ ಎಲ್ಲ ಕೂಡ ನಮಗೆ ರಿಲ್ಯಾಕ್ಸೇಷನ್ ಅನ್ನುವಂಥದ್ದು ಆಗುತ್ತಾ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒತ್ತಡ ರಹಿತ ಜೀವನ ಪ್ರತಿಯೊಬ್ಬರಿಗೂ ಕೂಡ ಅದು ಒಂದು ರೀತಿಯ ಬಟನ್ ಪ್ರೆಸ್ ಮಾಡೋದಾಗೆ. ನಾವೇನು ವಿಧಿ ಇಲ್ಲ, ನೈಟ್ ನಮಗೆ ಬೆಳಕಬೇಕು ಅಂದಾಗ ಬಟನ್ ಪ್ರೆಸ್ ಮಾಡಿದಾಗೆ ಬೆಳಕು. ಹಾಗೆ ಒತ್ತಡಗಳು ವಿಧಿ ಇಲ್ಲ, ನೀವು ಪ್ರೆಸ್ ಮಾಡಲಿಲ್ಲ ಅಂತ ಕೂಡ ಬಂದೇ ಬರ್ತವೆ. ಇಂತಹ ಒತ್ತಡ ರಹಿತವಾದ ಜೀವನ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಆದರೆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಒಂದು ಹಂತವನ್ನು ತಲುಪಲಿಕ್ಕೆ ದಾರಿ ಇದೆ. ಅದೇನಂತಂದರೆ, ಈ ಹೊಲದಲ್ಲಿ ನಡೆದು ದಾರಿ ಬಿದ್ದ ಹಾಗೆ ಅದನ್ನು ಕಾಲುದಾರಿ ಕರಿತೀವೋ ಹಾಗೆಯೇ ಅದನ್ನು ಮಾಡಿ ಆತ ಒಂದು ಹಂತವನ್ನು ತಲುಪಬೇಕಾದರೆ ಆಪ್ಯಾಯಮಾನದೊಂದಿಗೆ ಪೇಷನ್ಸಿಂದ ಆತ ಎಲ್ಲ ಒತ್ತಡಗಳ ರಹಿತವಾಗಿ ಇರಬೇಕಾದರೆ ಪ್ರಮುಖವಾಗಿರೋ ಘಟ್ಟ ಅಂತಂದರೆ, ನೀವು ಸ್ನಾನಕ್ಕೂ ಮುನ್ನ ನೀವು ಸ್ವಲ್ಪ ಟೆರೇಸ್ ಮೇಲೆ ನಡೆಯೋದು ಅಥವಾ ವಾಕ್ ಮಾಡುವಾಗ ಬ್ರೀತಿಂಗ್ ಫಸ್ಟು ಎಡಮೂಗಿಂದ ಹೇಳ್ಕೊಳ್ತಾ ಬಲಮೂಗಲ್ಲಿ ಬಿಡುತ್ತಾ ಈ ರೀತಿಯಾಗಿ ಮಾಡ್ತಾ ಅಲ್ಲಿ ನಿಮಗೆ ದಾರಿಯಲ್ಲಿ ಯಾರಾದರೂ ಅಡ್ಡ ಬರ್ತಕ್ಕಂಥದ್ದು ಅಥವಾ ನಾಯಿ ಅಡ್ಡ ಬರ್ತಕ್ಕಂಥದ್ದು ಇದನ್ನು ಗಮನಿಸ್ತಕ್ಕಂಥದ್ದು ನೋಡಿರ್ತೀರಿ. ಸಣ್ಣದಾಗಿ ನೀವು ಹೋಗೋ ದಾರಿಯಲ್ಲಿ ಗರಿಕೆ ಹುಲ್ಲು ಸಿಕ್ಕುತ್ತೆ ಅಂತಂದರೆ ಆ ಗರಿಕೆ ಹುಲ್ಲನ್ನು ಒಂದೆರಡು ಕೈಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಪ್ರದಕ್ಷಿಣೆ ಮಾಡಿ ಬರೋದು. ಎಲ್ಲಿ ಪ್ರದಕ್ಷಿಣೆ ಮೀನ್ಸ್ ನೀವು ವಾಕ್ ಮಾಡಿ ಬರ್ತೀರಿ. ವಾಕ್ ಮಾಡಿ ಆದಮೇಲೆ ನಿಮ್ಮ ಮನೆ ಒಳಗಡೆ ಬರ್ತೀವಿ ಅಂತಂದರೆ ತುಳಸಿ ಕಟ್ಟೆ ಅಥವಾ ಯಾವುದಾದ್ರು ಗಿಡಗಳ ಮೇಲೆ ಅದನ್ನು ಗರಿಕೆ ಹಾಕ್ತಕ್ಕಂಥದ್ದು. ಇನ್ನೂ ಅದನ್ನು ತಾಂತ್ರಿಕಕ್ಕೆ ಬಳಸ್ತಾರೆ. ಬೆಣ್ಣೆಚಿಕ್ಕಲ್ಲ ಮೇಲೆ ಇಡ್ತಾ ಆ ಗರಿಕೆಯನ್ನು ಒಳಗಡೆ ಹಾಕ್ಕೊಳ್ತಾ ಮತ್ತು ಬಾಯೆಲ್ಲ ನಾಲಿಗೆಯಿಂದ ಅದನ್ನು ಹಾಣಿಸ್ತಾ ಮತ್ತು ಹೊರಗಡೆ ಹೋಗೋದು ಶತ್ರುವಿನ ಸಂಹಾರಕ್ಕಾಗಿ ಮಾಡ್ತಕ್ಕಂಥ ಪದ್ಧತಿ. ಸಂಹಾರ ಪದ ನಾನು ಬಳಸಲ್ಲ. ಏನು ಅಂತಂದರೆ, ಆ ಶತ್ರು ಡೈವರ್ಷನ್ ತೊಗೊಳ್ತಾನೆ, ಸರಿದು ಹೋಗ್ತಾನೆ, ಪಕ್ಕಕ್ಕೆ ಹೋಗ್ತಾನೆ. ಆ ಒಂದು ಪದ್ಧತಿಯನ್ನು ಮಾಡೋದರಿಂದ, ಯಾಕಂದರೆ ಇವನು ತುಂಬ ಒತ್ತಡ, ತುಂಬ ಸ್ಟ್ರೆಸ್ ಆಗ್ತಾಯಿದೆ, ಅವನಿಂದ ಬಹಳ ನೋವಾಗ್ತಾಯಿದೆ ಅಂತಂದರೆ ಈ ಪದ್ಧತಿಯೆಲ್ಲ ಮಾಡು ಅಂತ ಹೇಳ್ತಾನೆ. ಈಗ ನಾನು ಹೇಳ್ತಿರೋಂಥದ್ದು ಗರಿಕೆಯನ್ನು ಹೊರಗಡೆ ಕೈಲಿ ಹಿಡ್ಕೊಂಡಿರೋದು ಹೊರಗಡೆ ಹಾಕ್ತಕ್ಕಂಥದ್ದು. ಇನ್ನು ಮನೆ ಒಳಗಡೆ ಬಂದು ನೀವು ಸ್ನಾನಾದಿಗಳು ಆದಮೇಲೆ ಬ್ರಾಹ್ಮಿ ಲಗ್ನ ಅಂತ 5 ರಿಂದ 6 ಮೊದಲು ನೀವು ಓಂ ವಾಣಿ ಹಿರಣ್ಯ ಗರ್ಭಾಯ ನಮಃ ಈ ರೀತಿಯಾಗಿ ಮುದ್ರೆ ಹಾಕ್ಕೊಳ್ತಾ ವಿಶೇಷವಾಗಿ ಧ್ಯಾನ ಮುದ್ರೆಗೆ ಬರುವಂಥದ್ದು. ಇದು ಧ್ಯಾನ ಮುದ್ರೆ. ಅದಕ್ಕಾಗಿ ಓಂ ವಾಣಿ ಹಿರಣ್ಯ ಗರ್ಭಾಯ ನಮಃ, ಓಂ ವಾಣಿ ಹಿರಣ್ಯ ಗರ್ಭಾಯ ನಮಃ ಇದನ್ನು ನೋಡಿರ್ಬೇಕು ನೀವು. ಫೋಟೋ ನಿಮ್ಮ ಡಿ ಪಿನಲ್ಲಾಗಲಿ ಬ್ರಹ್ಮದೇವ ನಿಂತಿರೋದು, ಸರಸ್ವತಿ ನಿಂತಿರೋದು, ಆಕೆ ವೀಣೆ ಇಟ್ಕೊಂಡಿರ್ತಾಳೆ, ಬ್ರಹ್ಮದೇವ ಪುಸ್ತಕವನ್ನು ಮಾಲೆಯನ್ನು ಹಿಡ್ಕೊಂಡಿರ್ತಾನೆ. ನಿಂತಿರ್ತಕ್ಕಂಥ 2 ಫೋಟೋ ನೋಡುತ್ತಾ ಇವರು ಈ ವಾಣಿ ಹಿರಣ್ಯ ಗರ್ಭಾಯ ನಮಃ ಅನ್ನೋ ಮಂತ್ರವನ್ನು ಪಠಿಸ್ತಾರಂತಂದರೆ ಒತ್ತಡ ರಹಿತವಾಗಿರುತ್ತೆ. ಅದೇ ದಿನ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇವರು ಯಾವುದೋ ಒಂದು ಒತ್ತಡ ಇರುತ್ತೆ, ಆ ಒತ್ತಡ ಸರಿ, ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆಯಾ, ಓಂ ವಾಣಿ ಹಿರಣ್ಯ ಗರ್ಭಾಯ ನಮಃ ಅನ್ನೋದು ಆ ದಿನದ ಸಂಪೂರ್ಣ ಶುದ್ಧಿಯನ್ನು ಮಾಡುತ್ತಾ ನಿಮ್ಮ ಹಸುವಿಂದ ಹಾಲು ಕರೆದರೆ ಹಾಲು ಬರೋದು ಎಷ್ಟು ಸತ್ಯವೋ ಒತ್ತಡ ರಹಿತವಾಗಿರೋದು ಅಷ್ಟೇ ಸತ್ಯವಾಗಿರುತ್ತೆ. ಅಂತಹ ಅದ್ಭುತವಾದ ಚಮತ್ಕಾರವನ್ನು ಈ ಧ್ಯಾನ ಮುದ್ರೆಯಲ್ಲಿ ನಾನು ಮಾಡ್ತೀನಿ ಅಂತಂದರೆ ಆ ಫಲ ಖಂಡಿತ ಇದೇ ಇರುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಈ ಸ್ಟ್ರೆಸ್ಸಿಂದ ನಾವು ರಿಲ್ಯಾಕ್ಸೇಷನ್ ಬೇಕು, ರಿಲೀಫ್ ಬೇಕು ಅಂತಂದರೆ ಯಾವ ಒಂದು ಮಂತ್ರದ ಮುಖಾಂತರ, ಮುದ್ರೆ ಮುಖಾಂತರ ಅದು ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.